ಚಿಕ್ಕಬಳ್ಳಾಪುರದ ಆರ್ಟಿಒ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದು ವಾಹನವೊಂದನ್ನು ಅನಧಿಕೃತವಾಗಿ ವಿನ್ಯಾಸ ಮಾಡಿದ್ದಲ್ಲದೆ ಅದರಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಜೆರಾಕ್ಸ್, ಸ್ಕ್ಯಾನರ್, ಪ್ರಿಂಟರ್ಗಳನ್ನು ಇಟ್ಟುಕೊಂಡು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಸೆಡ್ಡು ಎಂಬಂತೆ ಭರ್ಜರಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವುದು ಸ್ವತಃ ಚಿಕ್ಕಬಳ್ಳಾಪುರ ತಾಲೂಕು ತಹಸೀಲ್ದಾರ್ ಕಚೇರಿಯ ಮುಂದೆ. ಕಚೇರಿ ಕೆಲಸಗಳಿಗೆ ಹೋಗುವವರನ್ನು ಸೆಳೆದು ಏನು ಕೆಲಸ ಮಾಡಿಕೊಡಬೇಕೋ ಹೇಳಿ ಎಲ್ಲ ನನಗೆ ಕೊಟ್ಬಿಡಿ, ನಾನೇ ಎಲ್ಲವನ್ನೂ ಮಾಡಿಕೊಡುತ್ತೇನೆ ಎಂದು ರೈತರು ಹಾಗೂ ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡಿ ಮಧ್ಯವರ್ತಿ ಕೆಲಸ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಅಸಲಿಗೆ ಹೀಗೆ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ತೊಡಗಿರುವ ಆರೋಪ ಇದ್ದು ಇವರು ಅಧಿಕಾರಿಗಳಿಗೆ ಸೆಡ್ಡು ಹೊಡೆದಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ನಗರಸಭೆಯ ಮಾಜಿ ನಗರಸಭೆ ಸದಸ್ಯ ಅಮೀರ್ ಅಹಮದ್ ಸಾದಿಕ್ ಅವರು ಈ ತೆರೆದ ವಾಹನದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತಿದೆ, ಇವರನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂತೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಈ ಇತ್ತೀಚೆಗೆ ತಾಲೂಕು ಆಫೀಸ್ ಮುಂದೆ ಒಂದು ಟೆಂಪೋ ಅಲ್ಲಿ ಟೈಪಿಂಗ್ ಮಿಷಿನು, ಜೆರಾಕ್ಸ್ ಮಿಷಿನು ಹಿಂಗೆ ಇಟ್ಕೊಂಡು ಚೇರ್ಗಳು ಹಾಕ್ಕೊಂಡು ಹೊರಗಡೆ ಕೂತ್ಕೊಂಡು ನೋಡಿ ನಾನು ದೂರು ಕೊಟ್ಟಿದ್ದೆ. ಯಾರಿಗೆ SP ಅವ್ರು ಕೊಟ್ಟಿದ್ದೀನಿ, ತಹಸೀಲ್ದಾರ್ ಅವರಿಗೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ ದೂರು ಕೊಟ್ಟಿದ್ದೆ. ಆದರೆ ಇದುವರೆಗೂ ಏನೂ ಕ್ರಮ ಆಗಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಗಾಡಿ ನೋಡಿ 10 ಗಾಡಿ ತಂದು ನಿಲ್ಲಿಸ್ತಾರೆ. ಇದ್ದೇ ಗಾಡಿ ಇಟ್ಟಂಗೆ BB ರೋಡಲ್ಲಿ. ಇದನ್ನು ಈಗಲೇ ತಡೆದರೆ ಮುಂದೆ ಅಂತ ಇದು ಆಗೋದಿಲ್ಲ. ಯಾಕಂದರೆ ಜಿಲ್ಲಾ ಕೋರ್ಟಲ್ಲಿರೋದು, ಜಿಲ್ಲಾ ಕೋರ್ಟ್ ಇದೆ, ತಹಸೀಲ್ದಾರ್ ಕಚೇರಿ ಇದೆ, AC ಕಚೇರಿ ಇದೆ, ಎಲ್ಲ ಕಚೇರಿ ಇರುವಂಥ ರೋಡಲ್ಲಿ ಒಂದು ಟೆಂಪೋ ತಂದು ನಿಲ್ಲಿಸ್ಕೊಂಡು ಅವ್ನು ವ್ಯಾಪಾರ ಮಾಡ್ತಾಯಿದ್ದಾರೆ. ಟೆಂಪೋದಲ್ಲಿ ಅದೇ ರೀತಿ ಟೆಂಪೋಗಳು ಇನ್ನೂ ಒಂದು 5-10 ಬಂದರೆ ರೋಡಿನ ಕಳೆ ಏನಿರುತ್ತೆ, ಊರು ಸೌಂದರ್ಯ ಹಾಳಾಗುತ್ತೆ. ಅದೇ ಕೂಡಲೇ ಆ ಗಾಡಿಯನ್ನು ತೆಗೆಸ್ಬೇಕಂತ ನಾನು ಮನವಿ ಕೊಟ್ಟಿದ್ದೆ. ಆದರೆ ಮನವಿ ಕೊಟ್ಟಿದ್ದೆ 1 ದಿವಸ 2 ದಿವಸ ಗಾಡಿ ತೆಗೆದಿದ್ದ, ತಿರ್ಗಾ ಅದೇ ಗಾಡಿ ತಂದು ಅದೇ ಜಾಗದಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಇದರಿಂದ ಊರಿನ ಸೌಂದರ್ಯ ಹೋಗುತ್ತೆ, ಬರೋ ಹೋಗೋರೆಲ್ಲ ತೊಂದರೆ ಆಗುತ್ತೆ. ಫುಟ್ಪಾತ್ ಮೇಲೆ ಗಾಡಿ ನಿಲ್ಲಿಸಿದ್ದಾನೆ ಅವನು. ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಬೇಕು. ಜವಾಬ್ದಾರಿಯಿಂದ ಪೊಲೀಸ್ ಇಲಾಖೆಯವರು, ಟ್ರಾಫಿಕ್ನವರು ಇದನ್ನು ಎತ್ತಿಸ್ಬಿಟ್ಟು ಯಾರಿಗೂ ಅವಕಾಶ ಕೊಡದಂಗೆ ನೋಡ್ಕೊಳ್ಬೇಕು. ಇಲ್ಲದ್ರೆ BB ರೋಡಲ್ಲಿ ಆದಂಗೆ ಇಡ್ಲಿ ಗಾಡಿಗಳು ಪೂರ್ತಿ BB ರೋಡು ಇದ್ದಂಗೆ ಇದನ್ನು ಒಂದು ದಿನ ಕಂಪ್ಲೀಟ್ 10-15 ಗಾಡಿ ನಿಲ್ಲಿಸ್ಕೊಂಡು ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಕ್ರಮ ತಗೊಳ್ಳೋ ಬದಲು ಈಗಲೇ ಕ್ರಮ ತಗೊಂಡ್ರೆ ಜಾಸ್ತಿ ಉತ್ತಮವಾಗಿರುತ್ತದೆ. ಅಸಲಿಗೆ ಅನಧಿಕೃತ ಅಕ್ರಮವಾಗಿ ತಹಸೀಲ್ದಾರ್ ಕಚೇರಿ ಮುಂದೆ ರಿಯಲ್ ಎಸ್ಟೇಟ್ ದಂಧೆ ಹಾಗೂ ಮಧ್ಯವರ್ತಿ ಕೆಲಸ ಮಾಡುವ ಆರೋಪ ಕೇಳಿಬಂದಿದೆ. ಈ ವಿಷಯ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರಸಭೆ ಆಯುಕ್ತ ಮನ್ಸೂರ್ ಅಲಿ ಕೆಂಡಾಮಂಡಲರಾಗಿದ್ದು, ಬೀದಿ ಬದಿ ವ್ಯಾಪಾರದಡಿ ಸೈಬರ್ ಸೆಂಟರ್ಗೆ ಅನುಮತಿ ನೀಡಲು ಬರುವುದಿಲ್ಲ, ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸುವುದಾಗಿ ಭರವಸೆ ನೀಡಿದರು. ಸರ್, ಚಿಕ್ಕಬಳ್ಳಾಪುರ ನಗರಸಭೆಯ ತಹಶೀಲ್ದಾರ್ ಕಚೇರಿ ಹತ್ರ ಅನಧಿಕೃತವಾಗಿ ವಾಹನದಲ್ಲಿ ಜೆರಾಕ್ಸ್ ಮಾಡೋದು, ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ ಅಂತ ದೂರು ಬಂದಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದೀನಿ ನಾನು. ಅವರು ಬೀದಿ ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಲೈಸೆನ್ಸ್ ತೊಗೊಂಡು ಈ ಥರ ಬೇರೆ ಬೇರೆ ಚಟುವಟಿಕೆಗಳೆಲ್ಲ ಮಾಡ್ತಾಯಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿ ಅಲ್ಲಿಂದ ಬೇರೆ ಕಡೆ ಅದನ್ನು, ಯಾಕಂದರೆ ವಾಹನದಲ್ಲಿ ವಾಹನ ಯಾವುದೇ ಮಾಡಿಫಿಕೇಷನ್ ಮಾಡಬೇಕಾದ್ರೆ ಮೋಟ್ರ್ ಕಾಯ್ದೆ, ಮೋಟ್ರ್ ಆಕ್ಟ್ಗಳಿಗೆ ನಮ್ಮ RTO ಅವರು ಪರ್ಮಿಷನ್ ಕೊಡಬೇಕಾಗುತ್ತೆ. ಯಾವುದೇ ಪರ್ಮಿಷನ್ ಇಲ್ಲದೆ ಈ ರೀತಿ ಮಾಡ್ತಾ ಇರೋದು ತಪ್ಪಾಗುತ್ತೆ. ಹಾಗಾಗಿ ನನ್ನ ಗಮನಕ್ಕೆ ಆಲ್ರೆಡಿ 2-3 ದೂರುಗಳು ಸಹ ಬಂದಿದ್ದಾವೆ. ಅದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಏನು ಆಕ್ಷನ್ ತೊಗೊಬೇಕು ಅದು ಆದಷ್ಟು ಬೇಗ ತೊಗೊಳ್ತೀವಿ. ಯಾವ ರೀತಿ ಪರ್ಮಿಷನ್ ಸರ್, ನಾವು ಬೀದಿ ಬದಿ ವ್ಯಾಪಾರ ಅಂತ ಹೇಳಿದರೆ ಅವರು ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ತರಕಾರಿ ಇರ್ಬೋದು, ಸ್ಟೇಷ್ನರಿ ಇರ್ಬೋದು, ಇಂಥ ಬೇರೆ ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ನಾವು ಅವ್ರೇನು ಕೆಲವರು ಎಳ್ನೀರು ವ್ಯಾಪಾರ ಮಾಡ್ತಾ ಇರ್ತಾರೆ, ಆಮೇಲೆ ಕೆಲವರೆಲ್ಲ ಈ ಫ್ರೂಟ್ಸ್ ಅಂಗಡಿಗಳಿರ್ತವೆ, ಇಂಥ ವ್ಯಾಪಾರಕ್ಕೆ ನಾವು ಕೊಡ್ತೀವಿ. ಆದರೆ ಅವರು ಜೆರಾಕ್ಸ್ ಮಾಡೋದಕ್ಕೆ ಮತ್ತು ವಾಹನ ಇಟ್ಕೊಳ್ಳೋದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಹಿಂದೆ ಸಹ ನಮ್ಮ ಸಭೆಗಳಲ್ಲಿ ಚರ್ಚೆ ಆಗಿದೆ. ವಾಹನ ಇಟ್ಕೊಳ್ಳೋದ್ರಿಂದ ಅಲ್ಲಿ ಮತ್ತೆ ಒಂದು 4-5 ವಾಹನ ಬಂದು ನಿಂತ್ಕೊಳ್ತವೆ. ಫುಟ್ಪಾತ್ ಪಾದಚಾರಿಗಳಿಗಿರ್ಬೋದು, ಮತ್ತು ಅಲ್ಲಿ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ, ಆಕ್ಸಿಡೆಂಟ್ ಆಗ್ತವೆ. ಈ ಹಿನ್ನೆಲೆಯಲ್ಲಿ ನಮ್ಗೆ 2-3 ದೂರುಗಳು ಸಹ ಬಂದಿದ್ದಾವೆ. ಅದಾದಷ್ಟು ಬೇಗ ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ಕೈಗೊಳ್ತೇವೆ. ಇನ್ನು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ವಿಕಲಚೇತನ ಮಹಿಳೆಯರು ಹಾಗೂ ಪುರುಷರಿಗೆ ಜೆರಾಕ್ಸ್ ಹಾಗೂ ಟೈಪಿಂಗ್ಗೆ ಅವಕಾಶ ನೀಡಲಾಗಿದೆ. ಈತನ ದುರಾಸೆಗೆ ವಿಕಲಚೇತನರು ಶಾಪ ಹಾಕಿದ್ದಾರೆ. ಇನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ತಹಸೀಲ್ದಾರ್ ರಶ್ಮಿ ಹಾಗೂ AC ಅಶ್ವಿನ್ ಸೈಲೆಂಟ್ ಆಗಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಈಗ ನೀವೇ ಈಗ ಬಂದು ನನಗೆ ಹೇಳ್ದಂಗೆ 29ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಬ್ಬರು.
ಇನ್ನು ಆಚೆ ಈಗ ಅನಧಿಕೃತವಾಗಿ ಒಬ್ಬರು ಏನು ಹೆಸರು ಅಂದ್ರಿ? ಓಕೆ, ಅವರು ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಅಂದ್ರಿ. ಅವ್ರ ಈಗ ನಾವು ಅದನ್ನು ಕ್ರಾಸ್ ಚೆಕ್ ಮಾಡ್ತೀವಿ. ಈಗ ವಿತಿನ್ ನಮ್ಮ ಬೌಂಡ್ರಿ ಬಂದಾಗ ಅದು ರೆವಿನ್ಯೂ ಆಫೀಸ್ ಕಾಂಪ್ಲೆಕ್ಸ್ ಆಗುತ್ತೆ. ಅದಕ್ಕೆ ನಾವು ಅಧಿಕೃತವಾಗಿ ನೋಡಬೇಕಾಗತ್ತೆ ಪರ್ಮಿಷನ್ ಆಗಿದೆ ಇಲ್ವಾ ಅಂತ. ಈಗ ಆಚೆ ಇರೋದ್ರಿಂದ ಮುನ್ಸಿಪಾಲಿಟಿ ಅವ್ರದ್ದು ಪರ್ಮಿಷನ್ ತೊಗೊಂಡಿದ್ದಾರಾ ಇಲ್ವಾ ಅದನ್ನು ಕ್ರಾಸ್ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಒಂದು ಮಾಹಿತಿನ ನೀಡ್ತೀನಿ. ರಸ್ತೆಯಲ್ಲಿ ನಿಲ್ಲಿಸ್ಕೊಳ್ಳೋಕೆ ಅವಕಾಶ ಇರಲ್ಲ. ಸೊ ಹಂಗಾಗಿ ಈಗ ಅದು ಅಧಿಕೃತನ ಅನಧಿಕೃತನ ಅಂತ ಚೆಕ್ ಮಾಡಿಬಿಟ್ಟು ನಮ್ಮ ಮುನ್ಸಿಪಲ್ ಕಮಿಷನರ್ ಅವ್ರಿಗೂ ಕೂಡ ಮಾತಾಡಿ, ನಮ್ಮ ತಹಶೀಲ್ದಾರ್ಗೂ ಮಾತಾಡಿ ಅದಕ್ಕೊಂದು ಕ್ರಮ ಕೈಗೊಳ್ತೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.